ನಾವು ಸರ್ಕಾರ ಮತ್ತು ರೈತರ ನಡುವೆ ಸಂಘರ್ಷ ಏರ್ಪಟ್ಟಂತಹ ಈ ಬಿಡದಿ ಟೌನ್ಶಿಪ್ನ ಮಂಡಲ ಹಳ್ಳಿಯಲ್ಲಿದ್ದೇವೆ. ಇಲ್ಲೆಲ್ಲ ಕೂಡ ರೈತ ಮಹಿಳೆಯರು ನಾವೆಲ್ಲ ಕೂಡ ನೋಡಿದ್ದೇವೆ. ಅವರೆಲ್ಲರೂ ಕೂಡ ಆಕ್ರೋಶಭರಿತರಾಗಿ ಒಂದು ರೀತಿಯ ಸಂಘರ್ಷ ಇವತ್ತು ಸರ್ಕಾರ ಮತ್ತು ರೈತರ ನಡುವೆ ಏರ್ಪಟ್ಟಿರ್ತಕ್ಕಂಥದ್ದು. ಅನ್ನದಾತ ಇವತ್ತು ನೋವಿನಲ್ಲಿದ್ದಾನೆ, ಸಂಕಟದಲ್ಲಿದ್ದಾನೆ, ತನ್ನ ಭೂಮಿಯನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ 491 ದಿವಸಗಳಿಂದ ಇವತ್ತು ಪ್ರತಿಭಟನೆಯನ್ನು ಅವರು ನಡೆಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲೇ ಸರ್ವೆಗೆ ಬಂದಂತಹ ಅಧಿಕಾರಿಗಳ ನಡುವೆ ಮತ್ತು ರೈತರ ನಡುವೆ ಒಂದು ಸಂಘರ್ಷ ಏರ್ಪಟ್ಟಿರುವಂಥದ್ದು. ಎಲ್ಲ ರೈತ ಮಹಿಳೆಯರು ನಮ್ಮ ಜೊತೆಯಲ್ಲಿ ಕೂತಿದ್ದಾರೆ. ಸಂಪೂರ್ಣ ನ್ಯೂಸ್, ನೊಂದವರ ಧ್ವನಿಯಾಗಿರುವಂಥ ಸಂಪೂರ್ಣ ನ್ಯೂಸ್ ಅವರೆಲ್ಲರ ನೋವಿಗೆ ಧ್ವನಿಯಾಗ್ತಾ ಇದೆ. ಅವ್ರನ್ನ ಮಾತಾಡ್ಸೋಣ, ಅವ್ರು ಏನೇನು ಹೇಳ್ತಾರೆ ಎಲ್ಲವನ್ನು ಕೂಡ ಕೇಳೋಣ. ನಮಸ್ಕಾರ ಅಮ್ಮ, ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದಿದ್ದೇವೆ. ನೋಡ್ತಾ ಇದ್ದೀರಿ ನೀವು ದಿನನಿತ್ಯ ಕೂಡ ನಿಮ್ಮ ಹೋರಾಟದ ಬದುಕಾಗೋಗಿದೆ. ನೀವು ಏನು ಹೇಳ್ತೀರಾ ಈ ಸಂದರ್ಭ? ಏನು ಹೇಳೋದು ಸರ್, 1.5 ವರ್ಷದ ತವಿಂದ ನಾವು ಮನೆ ಕೆಲಸಗಳು ರೇಷ್ಮೆ ಇಡ್ತೀವಿ, ನಾವು ನೋಸ್ಗಳು ಎಲ್ಲ ನೋಡೋದು, ಬಂದಿಲ್ಲಿ ಹೋರಾಟ ಮಾಡೋದು. 1.5 ವರ್ಷದ ತವಿಂದ ಕೂತ್ಕೊಂಡಲ್ಲಿ ಹೋರಾಟ ಮಾಡ್ತಿದ್ವಿ. ನಮ್ಮ ಮಾತಿಗೆ ನಮ್ಮ ಹೋರಾಟಕ್ಕೆ ಏನು ಕಿಂಚಿತ್ತು ಬೆಲೆ ಇಲ್ಲ. 15 ದಿವಸದಿಂದ 20 ದಿವಸದಿಂದ ಹೋರಾಟ ಮಾಡೋರಿಗೆ ಅವ್ರಿಗೆ ಬೆಲೆ ಕೊಟ್ಟು ನೆನ್ನೆ JMC ಕಳಿಸಿದ್ದಾರೆ. ನಾವು ಬೇಡ, ನಾವು ಮನವಿ ಶಾಸಕರು ಮನೆ ಕೊಟ್ಟಿದ್ವಿ, DC ಮನವಿ ಕೊಟ್ಟಿದ್ವಿ, ಯಾವುದಕ್ಕೆ ಆ ಮನವಿಗಳಿಗೆ ಯಾವುದಕ್ಕೂ ಬೆಲೆ ಇಲ್ದರೆ ನೆನ್ನೆ JMC ಕಳಿಸಿದ್ರು. ನಾವು ಬಂದು ಇಲ್ಲಿ ಹೋರಾಟ ಮಾಡಿಕೊಂಡು ರೋಡಲ್ಲಿ ಕೂತಿದ್ವಿ. ಪೊಲೀಸ್ನವ್ರು ಬಂದರು ಮನವೊಲಿಸೋ ಥರ ನಮ್ಮ ಜೊತೆ ಮಾತಾಡ್ತಿದ್ರು. ಮಾತಾಡಿದ್ಮೇಲೆ ಅವ್ರು ಏನು ಮಾಡವ್ರೆ, ಸರ್ಕಾರಿ ಅಧಿಕಾರಿಗಳು ಅಂದರೆ ನಮ್ಗೆ ಗೌರವ ಇದೆ, ಗೌರವ ಇಲ್ಲ ಅಂತಲ್ಲ, ಅವ್ರ ಗೌರವಯುತವಾಗಿ ಅವರು ನಡ್ಕೋಬೇಕು. ನಾವು ನಮ್ಮ ಜೊತೆ ಪೊಲೀಸ್ನವ್ರು ಮನವೊಲಿಸ್ಬೇಕಾದ್ರೆ ಅವರು ಸೈಡಿಂದ ಬಂದು ಕದ್ದು ಮರೆಯಾಗಿ ಅವರು ಸರ್ವೆ ಮಾಡೋವಂಥದ್ದು ಏನಿತ್ತು ಸರ್ ಅವಶ್ಯಕತೆ? ನಮ್ಮ ಕೋಪ ಬಂತು. ನಾವು ಕೈಲಿ ಪರ್ಕೆಗಳ್ಕೊಂಡು ಪ್ರತಿಭಟನೆ ಮಾಡ್ತಿದ್ವಿ. ಓಡಾಡ್ಸೋದಂತೂ ನಿಜ, ಅದು ಸರಿ ಅಂತ ನಾವು ಸುಳ್ಳು ಅಂತ ನಾವು ಹೇಳಲ್ಲ, ಅದು ನಿಜನೇ. ಅದನ್ನು ಅವರೇ ಇದಕ್ಕೆ ಅವರೇ ತಂದ್ಕೊಂಡದ್ದು, ಆ ತಪ್ಪನ್ನ ಅವರೇ ಮಾಡೋದು, ಅದಕ್ಕೆ ರಿಯಾಕ್ಷನ್ ಕೊಟ್ಟ ನಾವು ಅಷ್ಟೇ. ಈಗ ನೀವು ಪರಕೆಯಿಂದ ಎಲ್ಲ ಅವ್ರ ಮೇಲೆ ಹಲ್ಲೆ ಮಾಡಿದ್ರಿ ಅಂತ ಹೇಳಿ ಇವತ್ತು ಹೇಳ್ತಾ ಇದ್ದಾರೆ. ನೀವೆಲ್ಲ ಕೂಡ ಪರಕೆ ಹಿಡ್ಕೊಂಡೇ ಪ್ರತಿಭಟನೆ ಮಾಡ್ತಾ ಇದ್ರ ಅಂತ? ಪ್ರತಿಭಟನೆ ಮಾಡ್ತಿದ್ವಿ. ನಾವು ಎಚ್ಚರಿಕೆ ಕೊಡ್ತಿದ್ವಿ. ನಮಗೆ ಸರ್ವೆ JMC ಮಾಡೋಕೆ ಏನಾದ್ರು ಬಂದರೆ ನಾವು ಪರಕೆಲ್ಲೇ ನಾವು ಹೊಡೆದಕ್ಕೆ ಓಡಿಸ್ತೀವಿ ಅಂತಲೇ ನಾವು ಮೊದಲೇ ಹೇಳಿದ್ವಿ. ನಾವು ಹೇಳಿದ್ರು ಕೂಡ ಅವ್ರು ಅದೇ ಕೆಲಸ ಮಾಡೋಕೆ ಬಂದರು. ನಾವು ಓಡಾಡ್ಸೋದಂತೂ ನಿಜ ಸರ್. ಹಾಂ, ರೂಪ ಅಂತ ನೋಡಿ. ಇಲ್ಲೆಲ್ಲ ಸಾಕಷ್ಟು ಮಹಿಳೆಯರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಪ್ರತಿನಿತ್ಯ ಕೂಡ ಪಾಪ ಅವರು ದಿನನಿತ್ಯ ಇಲ್ಲಿ ಈ ಗದ್ದೆಗಳಲ್ಲಿ ಕೆಲಸ ಮಾಡುವಂಥದ್ದು, ಹಸುಗಳನ್ನು ಸಾಕುವಂಥದ್ದು, ಅದೇ ಕೆಲಸ ಮಾಡಿಕೊಂಡು ಇವತ್ತು ಅನ್ನದಾತರಾಗಿ ಇಡೀ ನಾಡಿಗೆ ಅವರು ಕ್ಷೀರವನ್ನು ತಲುಪಿಸ್ತಾ ಇರ್ತಕ್ಕಂಥ ಮಹಿಳೆಯರೆಲ್ಲರೂ ಕೂಡ ಇಲ್ಲಿದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ನೋಡಿ, ಇವರು ಕೂಡ ಬಂದರು, ಈಗ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಹೇಳಿಯಮ್ಮ, ಈಗ ನಿಮ್ಮ ಗ್ರಾಮದಲ್ಲಿ ಈ ರೀತಿ ನಡೀತಾ ಇರ್ತಕ್ಕಂಥದ್ದು, ಬಿಡದಿ ಟೌನ್ಶಿಪ್ ಮಾಡ್ತೇವೆ ಅಂತ ಹೇಳಿ ಈ ಎಲ್ಲ ಬರಡ್ಭೂಮಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ. ಹೌದಾ ಇದು ನಿಜವಾಗ್ಲೂ ಬರಡ್ಭೂಮಿ ಅಂತ? ನೋಡೇ ಇಲ್ವಲ್ಲ ಸರ್, ಅವ್ರು ಬಂದು ನೋಡಿದ್ರಲ್ವ ಸರ್, ಅವ್ರ ಕಣ್ಣು ಕಾಣಿಸೋದು. ಅವರೆಲ್ಲೋ ಕುತ್ಕೊಂಡು ನಾವು ಸಿಟಿ ಮಾಡ್ತೀವಿ, ನಾವು ನಡುಮನೆ ಸಿಟಿ ಮಾಡ್ತೀವಿ ಅಂದರೆ ಎಲ್ಲಾಗುತ್ತೆ ಸರ್? ಬಂದು ನೋಡಬೇಕು. ರೈತರು ಎಷ್ಟು ಕಷ್ಟಪಟ್ಟು ಯಾವ ಥರ ಗಿಡ ಮರಗಳು ಬೆಳೆದಿದ್ದಾರೆ ಎಲ್ಲನೂ ನೋಡಬೇಕು. ಅದ್ಯಾರೋ ಕಾಣಿ ಹೇಳಿದ್ರಂತಲ್ಲ, 24 ಜನ ಒಪ್ಕೊಬಿಟ್ಟಿದ್ದಾರೆ ಅಂತ ನಮ್ಮ ಇದರಲ್ಲಿ ಸಿಟಿಗೆ ಮಂಡಳಿಲಿ. ಯಾರು ತೋರಿಸ್ಬೇಕು? ಅವ್ರು ಬಂದು 3 ಜನ ಒಪ್ಪಿಲ್ಲ ಅಂದವ್ರೆ, ಅವ್ರು ಕರ್ಸ್ಬೇಕು. ನೀವು 24 ಜನ ಯಾರಿದ್ದಾರೆ ಅಂತ ತೋರಿಸ್ಲೇಬೇಕು. ಅದು ಹೆಂಗೆ ಹೇಳಿದ್ರು ನಮ್ಮ ಮೇಲೆ? ನಾವು ಇರೋದೇನೆ 7 ಮನೆ ಇದ್ದೀವಿ. ಅದರಲ್ಲಿ ಎಷ್ಟು ಜನ ಇರ್ಬೋದು? 7 ಮನೇಲಿ ಎಲ್ಲ ಒಂದೇ ಕುಟುಂಬ. ಹಂಗಾದ್ಮೇಲೆ ಅದು ಹೆಂಗೆ ಹೇಳಿದ್ರು 24 ಸೀಟು ಹೋಗಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ ಪರ ಅಂತ? ಈಗ ನೀವು ಮಂಡಲಹಳ್ಳಿಯಲ್ಲಿ ಎಷ್ಟು ಮನೆಗಳಿದ್ದಾವೆ ಮತ್ತು ಎಷ್ಟು ಜನ ನೀವು ರೈತರು ಇಲ್ಲಿ ಇದು ಮಾಡ್ತಾ ಇದ್ದೀರಿ, ಕೃಷಿ ಮಾಡ್ತಾ ಇದ್ದೀರಿ? ಒಂದು 40 ಜನ ಇರ್ಬೋದು ಸರ್, ಮಕ್ಕಳು ಎಲ್ಲ ಸೇರಿ. ಮನೆಗಳು 7 ಮನೆ ಇದೆ, ಎಲ್ಲ ಸ್ವಂತ ಅಣ್ಣ ತಮ್ಮಂದಿರೇ ಇರೋದು. 7 ಮನೆನೂ ವಿರೋಧ ಇದೆ. 7 ಮನೆನೂ ವಿರೋಧ ಇದೆ. ಪರ ಇರೋರು ಯಾರು ಅಂತ ಅವ್ರು ತೋರಿಸ್ಬೇಕು. ಬಂದು ಬರೀ 3 ಜನ ಇರೋದು ಅಂತ ಹೇಳಿದಾರಲ್ಲ, ಅವ್ರು ತೋರಿಸ್ಬೇಕು, ಕರ್ಕೊಬರ್ಬೇಕು ಅವರು. ನಮ್ಮ ಮಂಡಳಿಲಿ ಎಷ್ಟು ಜನ ಇದ್ದಾರೆ ಅಂತ ಪರ ಇರೋರನ್ನ. ಮತ್ತು ನಮಗಿದು ಭೂಮಿ ನಮ್ಮಕ್ಕೂ ನಾವು ಕೊಡೋದಿಲ್ಲ ಸರ್. ಸಿಟಿಗೆ ನಮಗೆ ಒಪ್ಪಿಗೆ ಇಲ್ಲ. ನಮಗೆ MSc ಯಾವ ಸರ್ವೇನೂ ಬೇಡ. ನಮಗೆ ನಮ್ಮ ಭೂಮಿ ಬಿಟ್ಟರೆ ಸಾಕಾಗಿದೆ. ನಾವು ಈ ಧರಣಿ ಮಾಡೋದು ಈ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಸರ್ ನಮ್ಮ ರೈತರನ್ನ. ಯಾಕೆ ಸರ್ ಈಗೆಲ್ಲ ಗೋಳಿಕೋತಾ ಇದ್ದಾರೆ? ಸರ್ಕಾರ ರೈತರ ಮೇಲೆ ಮಾತ್ರ ಕೇಸ್ ಆಗ್ತೈತಲ್ಲ, ಕೇಸು ಸರ್ಕಾರದ ಮೇಲೂ ಹಾಕಬೇಕು. ಅದನ್ನೇ ಯಾರು ಹಾಕ್ತಾರೆ? FIRನ ರೈತರ ಮೇಲೆ ಮಾತ್ರ ಹಾಕ್ಬಿಟ್ರು. ಅವರು ಅಲ್ವಾ ಅದ್ಮೀರಿ ಇತ್ಕಲ್ವ ರೈತರುಗಳು ಈ ಥರ ರುಚಿಗೆದ್ದಿದ್ದು? ಆ ಥರ ಮಾಡಬಾರ್ದಾಗಿತ್ತು ಸರ್. ಅವ್ರದ್ದು ಮಾತ್ರ ತಪ್ಪಿಟ್ಕೊಂಡು ರೈತರ ಮೇಲೆ ಮಾತ್ರ ಹೇಳ್ತಾರಲ್ಲ, ಅದಂಗೆ ಸರ್? ತಪ್ಪಲ್ವ ಸರ್ ಅದು? ನಮಗೆ ನ್ಯಾಯ ಬೇಕೇ ಬೇಕು. ಅದಕ್ಕೋಸ್ಕರ ಇಲ್ಲಿ ಬಂದು ಕೂತಿದ್ದೀವಿ. ಇನ್ನೊಂದು ಬರಡು ಭೂಮಿ ಅಂತಾರ ಸರ್. ಬರಡು ಭೂಮಿ ಆದರೆ ತಿಂಗಳಿಗೆ 6 ಲಕ್ಷ ಲೀಟ್ರ್ 7 ಲಕ್ಷ ಲೀಟ್ರ್ ಸರ್ ಸಪ್ಲೈ ಮಾಡೋಕ್ಕಾಗುತ್ತೆ? ತೆಂಗಿನ ಮರ ಬಂದು 7ರಿಂದ 8 ಲಕ್ಷ ತೆಂಗಿನ ಮರ ಐತೆ, ಅಡಿಕೆ ಮರ ಐತೆ. ನಮ್ಮ ಕುಟುಂಬದಲ್ಲೇ 15,000 20,000 ಅಡಿಕೆ ಮರ ಐತೆ ಸರ್, ನಾವು ಫ್ಯಾಮಿಲಿಯಿಂದ.
ಅದೆಲ್ಲ ಬರಡು ಭೂಮಿಲಿ ಬೆಳೆಯೋಕ್ಕಾಗುತ್ತೆ ಸರ್ ಅದನ್ನೆಲ್ಲ? ರೇಷ್ಮೆ ಇದೆ, ಸೀಮೆ ಹುಲ್ಲು ಹಾಕೋ ತೆಂಗಿನ ಮರದಲ್ಲೇ ಕೆಳಗಡೆ ಸೀಮೆ ಹುಲ್ಲು, ಅಡಿಕೆಗಳಾಗಿರ್ಬೋದು, ರೇಷ್ಮೆ ಆಗಿರ್ಬೋದು, ವಾರ್ಷಿಕ ಬೆಳೆಗಳು ನಾವೆಲ್ಲ ಬೆಳಿತಿರೋದು. ಆ ಬರಡು ಭೂಮಿ ಅವೆಲ್ಲ ಬೆಳೆಯೋಕ್ಕಾಗುತ್ತೆ ಸರ್? ಅದಾದಮೇಲೆ ಮೊದಲು ಬರಡು ಭೂಮಿ ಕೃಷಿಕರೇ ಇಲ್ಲ ಅಂತ ಅಂದರು. ಯಾವಾಗ ವೀಡಿಯೋಗಳ ಮೂಲಕ ನಿಮ್ಮಂಥವ್ರ ಮೂಲಕ ಎಲ್ಲ ವೀಡಿಯೋ ಆದಮೇಲೆ ಸದ್ಯ ನಮ್ಮ ದೃಷ್ಟಿಗೆ ವಿಡಿಯೋ ಅಂತ ಹೇಳಲಿಲ್ಲ, ಅದೊಂದು ತೃಪ್ತಿ ನಮಗೆ ಹೇಳಬೇಕು ಅಂತ ಅಂದರೆ ಅದು ಕೃಷಿ ಅಂತಂದು ಬರಡು ಭೂಮಿ ಅದನ್ನೆಲ್ಲ ತೋರಿಸಿದ್ವಿ. ಆಮೇಲೆ ಏನು ಹೇಳಿದ್ರು, ರೆಡ್ ಝೋನ್ ಮಾಡಿಬಿಡು ಎಲ್ಲ, ಕುಮಾರಸ್ವಾಮಿ ಅವ್ರ ಪಿತಾಮಹ ಅಂತ ಹೇಳಿದ್ರು. ನಿಮ್ಮ ಸರ್ಕಾರದಲ್ಲಿ ಇದ್ದೀರಲ್ಲ ಸರ್, ನಿಮ್ಮದೇ ಎಲ್ಲ ಅಧಿಕಾರ ನಿಮ್ಮ ಕೈಲೇ ಆಯ್ತಲ್ಲ. ರೆಡ್ ಝೋನ್ ಇರೋದನ್ನ ಗ್ರೀನ್ ಝೋನ್ ಮಾಡಿ, ನೀವು ರೈತರಿಗೆ ಒಳ್ಳೇದು ಮಾಡಬೇಕು ಅನ್ನೋದಾದ್ರೆ ಗ್ರೀನ್ ಝೋನ್ ಮಾಡಿ ಸರ್. ಅಧಿಕಾರ ಕೈಲಿ ಇದ್ಕೊಂಡು ಅವ್ರ ಮೇಲೆ ಹೇಳೋದು, ಇವ್ರ ಮೇಲೆ ಹೇಳೋದು ಯಾಕೆ ಸರ್ ಬೇಕು ಅವ್ರಿಗೆ? ಅದು ಇದನ್ನೆಲ್ಲ ರೈತರುಗಳಿಗೆ ಅದು ಒಳ್ಳೇದು ಮಾಡ್ತೀವಿ ಅನ್ನೋದಾದರೆ ಮಾಡ್ಬೋದು ಅವರು. ಅದನ್ನು ಬಿಟ್ಬಿಟ್ಟು ಈ ಥರ ಎಲ್ಲ ಒಪ್ಪದೆ 80% ಅವರೇ, ಅವ್ರು 20% ಅವರೇ, ಅವೆಲ್ಲ ಒಳ್ಳೇದು ಮಾಡೋ ಅಂಥವ್ರು ಯಾರು ಆ ಥರ ಹೇಳ್ಕೆಗಳು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.